ಪಾಲಿಕೆಯ ಹೌಸಿಂಗ್ ಫಾರ್ ಆಲ್ ಯೋಜನೆ ಅಡಿಯಲ್ಲಿ ಗೋವಿಂದಾಪುರದಲ್ಲಿ ಒಟ್ಟು 260 ಕೋಟಿ ರೂಪಾಯಿ ಅನುದಾನದಲ್ಲಿ 3,000 ಮನೆಗಳನ್ನು ನಿರ್ಮಿಸಲಾಗುತ್ತಿದೆ. ಈಗಾಗಲೇ 624 ಮನೆಗಳನ್ನು ಹಂಚಿಕೆ ಮಾಡಲಾಗಿದೆ. ಆದರೆ ಇಲ್ಲಿನ ನಿವಾಸಿಗಳು ಮೂಲಭೂತ ಸೌಕರ್ಯ ಕೊರತೆಯಿಂದ ಬಳಲುತ್ತಿದ್ದಾರೆ. ಅರ್ಧದಷ್ಟು ಮನೆಗಳಿಗೆ ಇನ್ನೂ ವಿದ್ಯುತ್ ಸಂಪರ್ಕ ಕೊಟ್ಟಿಲ್ಲ. ಕುಡಿಯುವ ನೀರಂತೂ ಬಹಳಷ್ಟು ಮನೆಗಳಿಗೆ ಸಿಕ್ಕಿಲ್ಲ. ರಸ್ತೆ ಬೀದಿ ದೀಪವಂತೂ ಕೇಳುವೆ ಅಂತಿಲ್ಲ. ಬಹಳ ಮುಖ್ಯವಾಗಿ ಇಲ್ಲಿ ವಾಸಿಸುತ್ತಿರುವ ಎಷ್ಟೋ ಜನರಿಗೆ ಇನ್ನು ಮನೆಯ ಹಕ್ಕುಪತ್ರ ಸಿಕ್ಕಿಲ್ಲ. ಗೋವಿಂದಾಪುರ ಆಶ್ರಯ ಬಡಾವಣೆಯ ನಿವಾಸಿಗಳು ಏನ್ ಹೇಳಿದ್ದಾರೆ ಕೇಳೋಣ ಇಂದಿನ ಜನಮತದಲ್ಲಿ. ನಾವು ದುಡ್ಡೆಲ್ಲ ಕಟ್ಟಿದೀವಿ, ಇನ್ನು ನಮಗೆ ಮನೆ ಇದಾಗಿಲ್ಲ, ಸ್ಯಾಂಕ್ಷನ್ ಆಗಿಲ್ಲ. ಬೇರೆ ಸಂಬಂಧ ಇಲ್ಲಿ ಮನೆ ಬಂದಿದೀವಿ, ಹಂಗಾಗಿ ನಮಗೆ ಬೇಗ ಮನೆ ಇದು ಎಲ್ಲ ಏನು ಹೇಳಿಲ್ಲ. ಲೋನ್ ಕೇಳಕ್ ಹೋದ್ವಿ, ಅಲ್ಲಿ ಬ್ಯಾಂಕ್ನವರು 3 ಸತಿ ಆಗುತ್ತೆ, ಇನ್ನು 5 ತಿಂಗಳು ಸಮಸ್ಯೆ ಆಗಿದೆ. ಇಲ್ಲಿ ಕರೆಂಟ್ ಸಮಸ್ಯೆ ಇದೆ, ನೀರಿನ ಸಮಸ್ಯೆ ಇದೆ, ಆಮೇಲೆ ಲೋನಿನ ಸಮಸ್ಯೆ ನಮಗೆ ಭಾಳ ಆಗಿದೆ. ಬಡ್ಡಿ ಬ್ಯಾಚ್ ಆಗ್ತೈತೆ. 1 ತಿಂಗಳು ಕಟ್ಟಲಿಲ್ಲ ಅಂದ್ರೆ ನಮಗೆ ಫೋನ್ ಮಾಡ್ತಾನೆ ಇರ್ತಾರೆ ಬ್ಯಾಂಕ್ನವರು. ನಿಮ್ಗೆ ಅದಕ್ಕೊಂದು ಸ್ವಲ್ಪ ರಿಯಾಯಿತಿ ಏನಾರು ಮಾಡಿದ್ರೆ ಒಳ್ಳೇದು, ಬಡ್ಡಿ ಕಡಿಮೆ ಮಾಡಿ ಅಥವಾ ಸ್ವಲ್ಪ ಸಾಲ ಮನ್ನಾ ಮಾಡಿದ್ರು ಒಂದು ಅರ್ಧನಾರು ಮಾಡಿದ್ರು ನಾವು ಕಟ್ಕೊಂಡು ಹೋಗ್ತೀವಿ. ಪೂರ್ತಿ ಮಾಡ್ತಾನೆ ನಾವು ಹೇಳಲ್ಲ, ನಮ್ಗೆ ಒಂದು ಅರ್ಧನಾರ ಮಾಡ್ರಿ, ಇಲ್ಲ ಬಡ್ಡಿನಾರ ಮನ್ನಾ ಮಾಡ್ಕೊಡಿ ನಮಗೆ ಅಂತ ಕೇಳ್ಕೊಂತೀವಿ. ಕರೆಂಟ್ ನೀರಿನ ವ್ಯವಸ್ಥೆ ಇಲ್ಲ, ಲೈಟಿಂದ ವ್ಯವಸ್ಥೆ ಇಲ್ಲ, ಬೀದಿ ಲೈಟಿಂದು, ಮತ್ತು ಬಸ್ಸು ಮೊದಲು ಬೇಕು ನಮಗೆ. ಕಸದ ಗಾಡಿ ಬರ್ತಿತ್ತು, ಈಗ ಬರ್ತಾ ಇದೆ. ಆಯ್ತು ತರಕ್ಕೆ ಶಿವಮೊಗ್ಗಕ್ಕೆ ಹೋಗ್ಲೇಬೇಕು ನಾವು, ಇಲ್ಲೇನು ಸಿಗಲ್ಲ, ಎಲ್ಲ 1 to ಡಬಲ್ ರೇಟ್. ಈಗ ಬಾಡಿಗೆ ಮಾಡ್ಕೊಂಡು ಆಟೋದು ಓಡಿಸೋರು ಅಲ್ಲಿಂದ ಬಂದು ಇಲ್ಲಿ ಸಂಜೆ ಬಂದ್ರೆ ಮುಗೀತು, ಮತ್ತೆ ಹೋಗಂಗಿಲ್ಲ, ಯಾಕಂದ್ರೆ ದೂರ ಆಗತ್ತೆ, ಅದೇ ದುಡ್ಡೇ ಮತ್ತೆ ಅಲ್ಲಿಗೆ ಹೋಗುತ್ತೆ. ಹಂಗಾಗಿ ಅದು ಪ್ರಾಬ್ಲಮ್ ಆಗಿದೆ. ನಮಗೆ ಬಸ್ ಬೇಕು ಮೊದಲಿಗೆ, ಬಸ್ ಬೇಕು ಮೊದಲು ನಮ್ಗೆ ಇವಾಗ. ಹಾಂ, ಮನವಿ ಮಿನಿಸ್ಟ್ರು ಬಂದಿದ್ರು. ಮಿನಿಸ್ಟ್ರು ಬಂದಾಗ ನಮ್ಗೆ ಇಲ್ಲಿ ಭಾರಿ ತುಂಬ ಸಮಸ್ಯೆ ಇತ್ತು. ಸಮಸ್ಯೆ ಅಂದರೆ ಈಗ ಸರ್ಕಾರ ಬಂದು ಫಸ್ಟಿಂದನೂ 5,000 ಮನೆ ಅಲ್ಲ 3,000 ಮನೆ ಅಂತ ಹೇಳಿ ಕೆಲಸಗಳು ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟ್ ಮಾಡಿ ಆದರೂ ಇನ್ನೂ ಪೂರ ಆಗಿಲ್ಲ. ಈಶ್ವರಪ್ಪ ಇದ್ದಾಗ ಈಶ್ವರಪ್ಪನ ಫೀಲ್ಡಲ್ಲಿ 600 ಮನೆ ಆಯಿತು. ಅವಾಗ ಕೊಟ್ಟರ ಮೇಲೆ ಆಮೇಲೆ ಕೆಲಸ ಸ್ಟಾಪ್ ಆಯಿತು. ಈಗ ಮತ್ತೆ ಸಣ್ಣ ಪುಟ್ಟ ಶುರುವಾಗಿದೆ, ಈಗ ಮತ್ತೆ ಕೆಲಸನೂ ಸ್ಟಾಪ್ ಆಗಿದೆ. ಹಾಗಾಗಿ ನಾವು ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ ಜಿಲ್ಲೆಯ ಮಿನಿಸ್ಟ್ರು ಮಧು ಬಂಗಾರಪ್ಪಾಜಿ ಬಂದಿದ್ದರು. ಅವ್ರ ಹತ್ರ ನಮ್ಮ ಇರುವಂಥ ಸಮಸ್ಯೆಗಳನ್ನೆಲ್ಲ ಹೇಳಿದ್ದೀವಿ. ಒಂದು 24 hours ನೀರಿನ ಸಮಸ್ಯೆ ಇದೆ, ಹೊರಗಡೆ ನೀರಿಗೆ ಹೋಗ್ಬೇಕು, ಭಾರಿ ಕಷ್ಟದಲ್ಲಿದ್ದಾರೆ ಇಲ್ಲಿ ಜನ. ಆಮೇಲೆ ಸಾಲ ಅಂತೂ ತುಂಬ ರಿಯಾಯಿತಿ ಇಲ್ಲ. 4,000 ರೂಪಾಯಿ ಕೆಲಸ ಮಾಡೋರಿದ್ದಾರೆ, ಅವರಿಗೆಲ್ಲ ತುಂಬ ಸಮಸ್ಯೆ ಆಗ್ತಿದೆ. 4,000 ಕಂತು ಕಟ್ಟೋದು ಅಂದರೆ 500 ರೂಪಾಯಿ ಮಾತ್ರ ಅಸ್ಲಿ ಹೋಗ್ತಾ ಇದೆ, 4,000 ಬಡ್ಡಿಗೆ ಹೋಗ್ತಾ ಇದೆ. ಮನುಷ್ಯ ಹೆಂಗೆ ಬದುಕಬೇಕು? ಅವನು ತಗೊಳ್ಳೋದೇ ಸಂಬಳ 6,000 7,000 8,000 ತೊಗೊಂಡವನು 4,000 ಇಲ್ಲೇ ಹಾಕೋದಾದ್ರೆ ಹೋಗಲಿ, ಸಾಲನಾರು ತೀರತ್ತಾ? ಅದು ತೀರ್ತಾ ಇಲ್ಲ. ಹಾಗಾಗಿ ಅದನ್ನೆಲ್ಲ ರಿಯಾಯಿತಿ ಮಾಡಬೇಕು ಅಂತೇಳಿ ನಾವು ಮಿನಿಸ್ಟರ್ ಹತ್ರ ಕೇಳ್ಕೊಂಡಿದ್ದೀವಿ. 24 hours ನೀರು, ಆಮೇಲೆ ಸಿಟಿಯಿಂದ ಬರ್ತಾ ಲೈಟ್ ವ್ಯವಸ್ಥೆ ಇಲ್ಲ, ಇನ್ನು ಬಸ್ ವ್ಯವಸ್ಥೆ ಇಲ್ಲ, ಆಮೇಲೆ ಇಲ್ಲೂ ರೋಡ್ಗಳು ಯಾವುದೂ ಇನ್ನೂ ಆಗಿಲ್ಲ. ಎಲ್ಲ ಸಮಸ್ಯೆಗಳು, ಡ್ರೈನೇಜು, ಎಲ್ಲದ್ರದ್ದು ಪ್ರಾಬ್ಲಮ್ ಹೇಳ್ಕೊಂಡಿದ್ದೀವಿ. ಮಿನಿಸ್ಟ್ರು ಏನೋ ಒಂದು ಒಪ್ಪಿಗೆ ಕೊಟ್ಟು ಹೋಗಿದ್ದಾರೆ, ಜಮೀರ್ ಅಹಮದ್ ಹತ್ರ ಮಾತಾಡಿ ಎಲ್ಲ ಸಹ ಬಗೆಹರಿಸ್ತೀವಿ ಅಂತ ಹೇಳೋಗಿದ್ದಾರೆ. ಆದಷ್ಟು ಬೇಗ ಸರ್ಕಾರ ಮತ್ತು ನಮ್ಮ ಲೋಕಲ್ ಶಾಸಕರು ಎಲ್ಲರೂ ಸಮರ್ಥದಿಂದ ನಮಗೆ ಬೇಗ ಈ ಸಮಸ್ಯೆಗಳನ್ನ ಬಗೆಹರಿಸ್ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ. ಇವತ್ತಿನ ದಿವಸ ಏನು ಸನ್ಮಾನ್ಯ ಸಿದ್ದರಾಮಯ್ಯನವರು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆದಾಗ ಏನೋ ಒಂದು ಈ ಕಾರ್ಯಕ್ರಮ, ಆಶ್ರಯ ಯೋಜನೆ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ರು. ಮೊದಲ ಬಾರಿಗೆ ಅರ್ಜಿ ಹಾಕಿದವ್ರನ್ನ ಕಡೆಗಣಿಸಿ ನಂತರ ಬಂದ BJP ಸರ್ಕಾರ ಅವ್ರಿಗೆ ಬೇಕಾದವರಿಗೆ ಆಯ್ಕೆಗಳನ್ನು ಮಾಡಿ ಮನೆಗಳನ್ನು ವಿತರಣೆ ಮಾಡಿದ್ದಾರೆ. ಈಗ ನಡೀತಾ ಇರೋ 600 ಮನೆಗಳು ಅದೇ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಅಭಿಪ್ರಾಯ. ಯಾಕಂದರೆ ಹಾಕಿದವರಿಗೆ ಕ್ರಮಬದ್ಧವಾಗಿ ಮನೆಗಳು ಸಿಗ್ತಿಲ್ಲ, ಅವರಿಗೆಲ್ಲ ಇನ್ನೂ ಮಾಹಿತಿಯೇ ಇಲ್ಲ. ಮಹಾನಗರ ಪಾಲಿಕೆ ಆಗಲಿ ಆಶ್ರಯ ಸಮಿತಿಯವರಾಗಲಿ ಯಾವುದೇ ಒಂದು ಮಾಹಿತಿಯನ್ನು ಕೊಡ್ತಿಲ್ಲ. ಬ್ಯಾಂಕಲ್ಲಿ ಕೇಳಕ್ಕೆ ಹೋದರೆ ಸಿಬಿಲ್ ಸ್ಕೋರು ತಾಂತ್ರಿಕ ಕಾರಣಗಳಿಂದ ಅವ್ರ ಅರ್ಜಿಗಳೆಲ್ಲ ವಾಪಸ್ ಹೋಗಿದ್ದಾವೆ. ಇದ್ರ ಬಗ್ಗೆನೂ ಸಮೇತ ಮಹಾನಗರ ಪಾಲಿಕೆಯವರು ಯಾರಿಗೋ ಒಂದು ಫೋನು ಮಾಡಿಲ್ಲ, ಅರ್ಜಿದಾರರಿಗೆ ಸಂಬಂಧಪಟ್ಟವರಿಗೆ ಮಾಹಿತಿ ಕೊಟ್ಟಿಲ್ಲ. ಹಾಗಾಗಿ ನಾವು ಮಾನ್ಯ ಮಂತ್ರಿಗಳಿಗೆ ಈ ಸಂಬಂಧವಾಗಿ ಒಂದು ಪತ್ರ ಕೊಟ್ಟಿದ್ದೀವಿ. ಅವರು ಎಲ್ಲರಿಗೂ ನ್ಯಾಯ ಒದಗಿಸ್ಕೊಡ್ತಾರೆ ಅಂತೇಳಿ ಈ ಮೂಲಕ ಒಂದು ನಂಬಿಕೆಯಿಂದ ಅವ್ರಿಗೆ ಒಂದು ಕೊಟ್ಟಿದ್ದೀವಿ. ಏನು ಮೊದಲಿಗೆ ಅರ್ಜಿ ಹಾಕಿದರೆ ಅವರಿಗೆ ಆದ್ಯತೆಯ ಮೇರೆಗೆ ಮನೆಗಳನ್ನು ಕೊಡ್ತಾ ಹೋಗಬೇಕು, ಇಲ್ಲಿರೋ ಅವ್ಯವಸ್ಥೆಗಳನ್ನು ಸರಿಪಡಿಸಬೇಕು ಅಂತ ಹೇಳ್ಬಿಟ್ಟು ನಾವು ಒಂದು ಮನವಿ ಮಾಡ್ಕೊಂಡಿದ್ದೀವಿ.